ಹಾಯ್ ಎಲ್ಲ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾನು ನೋಡ್ತಾ ಇರೋದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇದು ಹೈಸ್ಕೂಲ್ ಟೀಚರು ಮತ್ತು GPTಗೆ ಹೆಲ್ಪ್ ಆಗೋ ಥರ MCQ ಬೇಸ್ ಟೀಚ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನೋಡೋಣ. ಇದರಲ್ಲಿ ಇತಿಹಾಸದ ಆರಂಭಿಕ ಸಮಾಜದಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಬಂದು ಇತಿಹಾಸ ಅಂದ್ರೇನು, ಆಧಾರಗಳೆಂದ್ರೇನು, ಆಧಾರದ ವಿಧಗಳೆಂದ್ರೇನು ಅನ್ನೋದು. ಫಸ್ಟ್ ಇತಿಹಾಸ ಅಂತ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಅನ್ನೋದು ನಮ್ಗೆ ಏನಕ್ಕೆ ಬೇಕು ಅಂತಂದರೆ, ಹಿಂದೆ ಆಗಿರುವಂತಹ ಒಂದು ಕೆಟ್ಟ ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಆಗಿರುವಂತಹ ಒಳ್ಳೆ ಘಟನೆಗಳನ್ನು ನಾವು ಪಾಠ ಕಲಿತಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದೇ ಕ್ವಶನ್ ಆಗೋದು ಇತಿಹಾಸ ಅಂದ್ರೇನು. ನೆಕ್ಸ್ಟ್ ಇತಿಹಾಸದಲ್ಲಿ ಮತ್ತೆ ಕಾಲಕ್ಕೂ ಮತ್ತು ಇತಿಹಾಸಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ನೋಡೋದಾದರೆ, ಇತಿಹಾಸ ಅಂತ ಬಂದಾಗ ಅದಕ್ಕೆ ಆಧಾರ ಇರುತ್ತದೆ. ಇದು ಇಂಪಾರ್ಟೆಂಟು. ಸಾಮಾನ್ಯ ಶಕಪೂರ್ವ 261 ಸಾಮಾನ್ಯ ಶಕಪೂರ್ವ 261 ಅನ್ನೋದು ಇಂಪಾರ್ಟೆಂಟು ಕ್ವಶನ್ ಆಗಿದೆ. ಅಶೋಕನು ಕಳಿಂಗ ಯುದ್ಧವನ್ನು ಯಾವ ವರ್ಷ ಕೈಗೊಂಡನದ, ಇಲ್ಲಿ ಸಾಮಾನ್ಯ ಶಕಪೂರ್ವ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಕ್ರಿಸ್ತಪೂರ್ವ 261 ಅಂತ ಕೊಟ್ಟಿರ್ತಾರೆ, ಅದು ರಾಂಗ್ ಆಪ್ಷನ್ ಆಗುತ್ತೆ. ಸಾಮಾನ್ಯ ಶಕಪೂರ್ವ 261 ಅನ್ನೋದು ಕೊಡಬೇಕಾಗುತ್ತೆ. ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಈ ರೀತಿ ಕನ್ಫ್ಯೂಷನ್ ಮಾಡ್ತಾರೆ. ನಮಗೆ ಏನು ಗೊತ್ತಿರಬೇಕು, ಸಾಮಾನ್ಯ ಶಕಪೂರ್ವ 261 ಅನ್ನೋದು ಗೊತ್ತಿರಬೇಕು. ಕತೆ ಮತ್ತು ಇತಿಹಾಸಕ್ಕೆ ಬಂದಾಗ ಕತೆ ಅಂದ್ರೇನು, ಇತಿಹಾಸ ಅಂದ್ರೇನು ನೋಡೋದಾದ್ರೆ, ಕತೆ ಒಂದು ಊಹಾಪೋಹಗಳಾಗಿರುತ್ತೆ. ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ, ಆ ರಾಜ ಆ ಊರನ್ನ ಆಳ್ವಿಕೆ ಮಾಡ್ತಾ ಇದ್ದ, ಅವನೊಂದು ಯುದ್ಧವನ್ನ ಮಾಡ್ದ, ಈ ರೀತಿ ಇರುತ್ತೆ. ಅಲ್ಲಿ ಯಾವುದೇ ಆಧಾರ ಇಲ್ಲ, ಯಾವ ವರ್ಷದಲ್ಲಿ ನಡೀತು, ಯಾರ ನಡುವೆ ನಡೀತು ಯುದ್ಧ ಅನ್ನೋದು ಸರಿಯಾಗಿ ಮೆನ್ಷನ್ ಆಗಿರೋದಿಲ್ಲ. ಇತಿಹಾಸಕ್ಕೆ ಬಂದಾಗ ಅದು ಒಂದು ಕ್ರಮಬದ್ಧವಾಗಿರುವಂಥದ್ದು. ಯಾವ ವರ್ಷ ನಡೀತು, ಅದು ಯಾವ ಸ್ಥಳದಲ್ಲಿ ನಡೀತು, ಯಾವ ರಾಜನ ಮಧ್ಯೆ ಯುದ್ಧ ನಡೀತು, ಈ ರೀತಿ ಆಧಾರಗಳನ್ನ ಒಳಗೊಂಡಂತೆ ನಾವು ಏನಾದರೂ ಹೇಳ್ತೀವಿ ಅಂದರೆ ಅದು ಇತಿಹಾಸ ಆಗಿರುತ್ತೆ. ಸಾಮಾನ್ಯ ಶಕಪೂರ್ವ 261ರಲ್ಲಿ ಅಶೋಕನು ಕಳಿಂಗ ಯುದ್ಧ ಮಾಡಿದ್ದ ಅನ್ನೋದಕ್ಕೆ ನಮಗೆ ಇವಾಗಲೂ ಕೂಡ ಆಧಾರಗಳು ದೊರೆಯುತ್ತವೆ. ಅದರಿಂದ ಇತಿಹಾಸ ಅಂತ ಕರಿತೀವಿ. ಯಾವುದಕ್ಕೆ ಆಧಾರಗಳಿದೆಯೋ ಅದು ಇತಿಹಾಸ ಆಗುತ್ತೆ. ಆಧಾರಗಳಿಲ್ಲದೆ ಇರುವಂಥದ್ದು ಒಂದು ಕಥೆ ಆಗಿರುತ್ತೆ, ಅದು ಊಹಾಪೋಹಗಳ ಮೇಲೆ ನಿಂತಿರುತ್ತೆ. ನೆಕ್ಸ್ಟ್ ಒಂದು ಬಂದಾಗ ಇತಿಹಾಸ ಏನಕ್ಕೆ ಬೇಕು ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಇತಿಹಾಸದ ಪಿತಾಮಹ ಅಂತ ಕೇಳ್ತಾರೆ. ಇವರು ಇತಿಹಾಸದ ಪಿತಾಮಹರಾಗಿರ್ತಾರೆ. ಹೆರೋಡೋಟಸ್ ರವರು ಇತಿಹಾಸದ ಪಿತಾಮಹರಾಗಿರ್ತಾರೆ. ನೆಕ್ಸ್ಟ್ ಇತಿಹಾಸದ ಪಿತಾಮಹನಾಗಿರುವಂತಹ ಹೆರೋಡೋಟಸ್ನ ನಾವು ಇತಿಹಾಸದ ಪಿತಾಮಹ ಅಂತ ಏನಕ್ಕೆ ಕರಿತೀವಿ ಅನ್ನೋ ನೋಡೋದಾದ್ರೆ, ಇತಿಹಾಸವನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದು ನಮ್ಮ ಮೊದಲ ಬಾರಿಗೆ ಹೆರೋಡೋಟಸ್ ನಮಗೆ ತಿಳಿಸ್ಕೊಡ್ತಾರೆ. ಹೆರೋಡೋಟಸ್ನ ದೇಶ ಯಾವುದು ಅಂತಂದ್ರೆ ಗ್ರೀಕ್ ದೇಶ ಆಗಿರ್ತದೆ. ಇತಿಹಾಸವನ್ನ ಯಾವ ರೀತಿ ರಚಿಸಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ನಾವು ಇತಿಹಾಸದ ಪಿತಾಮಹ ಅಂತ ಹೆರೋಡೋಟಸ್ನ ಕರಿತೀವಿ. ನೆಕ್ಸ್ಟ್ ಇತಿಹಾಸವನ್ನ ನಾವು ಓದಬೇಕಾದ್ರೆ ಆಧಾರಗಳು ಮುಖ್ಯ ಅಂತ ಹೇಳಿದ್ವಿ. ಆಧಾರಗಳನ್ನು ಇತಿಹಾಸ ರಚಿಸುವವರು ಏನಿರ್ತಾರೆ ಅವ್ರನ್ನ ನಾವು ಇತಿಹಾಸಕಾರರು ಅಂತ ಕರಿತೀವಿ. ಇವರು ಸುಮ್ಮನೆ ಇತಿಹಾಸಗಳನ್ನ ರಚಿಸೋದಿಲ್ಲ, ಅದಕ್ಕೆ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸ್ಕೊಳ್ತಾರೆ. ಈ ಸಾಕ್ಷ್ಯಾಧಾರಗಳಿಗೆ ನಾವೇನಂತ ಕರಿತೀವಿ, ಆಧಾರಗಳು ಅಂತ ಕರಿತೀವಿ. ಆಧಾರಗಳು ಅಂತ ಅಂದ್ರೆ ಏನು ಅಂದ್ರೆ, ಇತಿಹಾಸವನ್ನ ಹೇಳ್ಬೇಕಾದ್ರೆ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸ್ಕೊಳ್ತಾರೆ. ಇವುಗಳನ್ನ ಆಧಾರಗಳು ಅಂತ ಕರಿತೀವಿ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಇತಿಹಾಸವಿಲ್ಲದೆ ಆಧಾರಗಳಿಲ್ಲ ಅಂತ ನೋಡ್ಬೋದು. ಆಧಾರಗಳಲ್ಲಿ ನಾವು ವಿಧಗಳನ್ನ ನೋಡ್ತೀವಿ. ಆಧಾರಗಳಲ್ಲಿ 2 ವಿಧ, ಸಾಹಿತ್ಯ ಆಧಾರ ಮತ್ತೆ ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಮತ್ತೆ ಪುರಾತತ್ವ ಆಧಾರ. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವೇನ್ ನೋಡ್ತೀವಿ ಅಂತ ಅಂದ್ರೆ 2 ವಿಧಗಳನ್ನ ನೋಡ್ತೀವಿ. ಸಾಹಿತ್ಯ ಆಧಾರ ಅಂತಂದ್ರೆ ಬರವಣಿಗೆಯ ರೂಪದಲ್ಲಿ ಇರಬಹುದು ಮತ್ತು ಬಾಯಿಂದ ಬಾಯಿಗೆ ಬಂದಿರಬಹುದು. ಇವುಗಳು ಸಾಹಿತ್ಯ ಆಧಾರಗಳಾಗ್ತವೆ. ಇದರಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ ಆಧಾರ, ಇನ್ನೊಂದು ಮೌಖಿಕ ಸಾಹಿತ್ಯ ಆಧಾರ. ಲಿಖಿತ ಸಾಹಿತ್ಯ ಆಧಾರ ಮತ್ತೆ ಮೌಖಿಕ ಸಾಹಿತ್ಯ ಆಧಾರ. ಲಿಖಿತ ಸಾಹಿತ್ಯ ಆಧಾರ ಅಂದ್ರೆ ಬರವಣಿಗೆಯ ರೂಪದಲ್ಲಿ ಸಾಹಿತ್ಯಗಳನ್ನ ಒಳಗೊಂಡಿದ್ರೆ ಅವನ್ನ ಲಿಖಿತ ಸಾಹಿತ್ಯ ಆಧಾರಗಳು ಅಂತ ಕರೀತಾರೆ. ಮೇಘಸ್ತನಿಸನ ಇಂಡಿಕಾ ಆಗ್ಬೋದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಆಗ್ಬೋದು, ಇವೆಲ್ಲ ನಾವೇನಂತ ಕರಿತೀವಿ, ಲಿಖಿತ ಸಾಹಿತ್ಯ ಆಧಾರ. ಇದನ್ನು ಕೂಡ ನಾವು 2 ಬೈಫರ್ಗೇಟ್ ಮಾಡ್ಬೋದು, ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ. ನೆಕ್ಸ್ಟ್ ಬಂದಾಗ ಮೌಖಿಕ ಸಾಹಿತ್ಯ ಆಧಾರ ಅಂದ್ರೆ ಬರವಣಿಗೆಯ ರೂಪದಲ್ಲಿ ಅವು ಲಭ್ಯ ಇರೋದಿಲ್ಲ. ಅವು ಇಂದಿನ ಘಟನೆಗಳನ್ನ ಕುರಿತು ನಿಖರವಾಗಿ ತಿಳಿಸ್ತಾ ಇರ್ತವೆ, ಬಟ್ ಅವು ಬರವಣಿಗೆಯ ರೂಪದಲ್ಲಿ ಲಭ್ಯ ಇರೋದಿಲ್ಲ. ಯಾವ ರೂಪದಲ್ಲಿ ಲಭ್ಯ ಇರ್ತವೆ ಮೌಖಿಕ ಸಾಹಿತ್ಯ ಆಧಾರಗಳು ಅಂದ್ರೆ, ಜನಪದ ಗೀತೆ, ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಇವುಗಳ ರೂಪದಲ್ಲಿ ಮೌಖಿಕ ಸಾಹಿತ್ಯ ಆಧಾರಗಳು ಇರ್ತವೆ. ಇಲ್ಲಿ ಇಂಪಾರ್ಟೆಂಟ್ ಬಂದಾಗ ಐತಿಹ್ಯಗಳು ಅಂತ ಅಂದ್ರೆ ಏನು ಅಂದ್ರೆ, ಸ್ಥಳ ಪುರಾಣ ಅಂತ ಕರಿತೀವಿ. ಐತಿಹ್ಯಗಳೆಂದರೆ ಸ್ಥಳ ಪುರಾಣ ಅಂದ್ರೆ ಒಂದು ಊರಿಗೆ ಹೆಸರಿದೆ ಅಂತಂದ್ರೆ ಅದು ಹಿಂದೆ ಒಂದು ಪುರಾಣಗಳಿರುತ್ತೆ, ಅದನ್ನ ನಾವು ಸ್ಥಳ ಪುರಾಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೈಸೂರು ಅಂತ ನೋಡಿದಾಗ ಮಹಿಷಾಸುರ ಮರ್ದಿನಿ ಏನು ಮಹಿಷಾಸುರ ಇರ್ತಾನೆ, ಅವಳನ್ನ ಚಾಮುಂಡೇಶ್ವರಿ ಪಾರ್ವತಿ ರೂಪಧರಿಸಿ ಚಾಮುಂಡೇಶ್ವರಿ ಅವರನ್ನ ಸಂಹಾರ ಮಾಡಿದ್ದಕ್ಕೋಸ್ಕರ ಅದನ್ನ ಮೈಸೂರು ಅಂತ ಕರಿತೀವಿ. ಈ ರೀತಿ ಒಂದೊಂದು ಊರುಗಳಿಗೆ, ಈಗ ಬೆಂಗಳೂರಿಗೆ ಬೆಂದಕಾಳೂರು, ಹಾಸನಿಗೆ ಸಿಂಹಾಸನಪುರಿ ಅಂತ ಏನಕ್ಕೆ ಹೆಸರಿತ್ತು ಅನ್ನೋದನ್ನ ನಾವು ಹಿಂದೆ ಒಂದು ಕಥೆಗಳಿರುತ್ತೆ, ಅದನ್ನ ನಾವು ಐತಿಹ್ಯಗಳು ಅಂತ ಕರಿತೀವಿ. ಐತಿಹ್ಯ ಅಂದ್ರೆ ಸ್ಥಳ ಪುರಾಣ ಅಂತ ಹೇಳ್ಬೋದು. ನೆಕ್ಸ್ಟ್ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಅಂತಂದ್ರೆ ಹಿಂದೆ ನಮ್ಮ ಪೂರ್ವಜರು ಏನು ಅವರ ಅನುಕೂಲಕ್ಕಾಗಿ ಬಳಸಿಕೊಂಡಿದ್ರು ಆ ವಸ್ತುಗಳನ್ನ ನಾವು ಇವತ್ತಿಗೆ ದೊರೆತರೆ ಅದನ್ನ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಹಿಂದೆ ಅವರ ಅನುಕೂಲಕ್ಕಾಗಿ ಬಳಸಿಕೊಂಡಿದ್ದಂತಹ ವಸ್ತುಗಳು ಅಂದ್ರೆ ಮಾನವ ನಿರ್ಮಿಸಿದ ಮತ್ತು ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಅಂತ ನೋಡಬಹುದು. ಇಂದಿನ ಮಾನವರು ನಿರ್ಮಿಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಏನಂತ ಕರಿಬಹುದು, ನಾವು ಪುರಾತತ್ವ ಆಧಾರಗಳು ಅಂತ ಕರಿಬಹುದು. ಇವು ಭೂಮಿಯ ಒಳಗೆ ಹುದುಗಿ ಹೋಗಿರ್ತದೆ. ಅವುಗಳನ್ನ ನಾವು ಯಾವ್ದ್ರ ಮೂಲಕ ಹೊರತೆಗಿತೀವಿ ಅಂದ್ರೆ ಉತ್ಖನನದ ಮೂಲಕ ಹೊರತೆಗಿತೀವಿ. ಉತ್ಖನನ ಅಂತಂದ್ರೆ ಏನು ಅಂತಂದ್ರೆ, ಭೂಮಿಯನ್ನ ನಿಧಾನವಾಗಿ, ಭೂಮಿಯ ಪದರಗಳಿರ್ತದೆ ಅದನ್ನ ನಿಧಾನವಾಗಿ ಬ್ರಷ್ಗಳು, ಸಲಕರಣೆಗಳ ಮೂಲಕ ನಿಧಾನವಾಗಿ ಹೊರತೆಗಿರ್ತೀವಿ. ಅದರೊಳಗಡೆ ಹುದುಗಿ ಹೋಗಿರುವಂತಹ ಮಡಿಕೆ ಚೂರುಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಈ ಅವಶೇಷಗಳನ್ನ ನಿಧಾನವಾಗಿ ವೈಜ್ಞಾನಿಕ ವಿಧಾನಗಳ ಮೂಲಕ ನಾವು ಹೊರತೆಗಿತೀವಿ. ಇದನ್ನ ನಾವು ಏನಂತ ಕರಿತೀವಿ, ಉತ್ಖನನ ಅಂತ ಕರಿತೀವಿ. ನೆಕ್ಸ್ಟ್
ಇಲ್ಲಿ ಕೊಟ್ಟಿದ್ದಾರೆ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷಗಳು ಪಳಿಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತ. ಬ್ರಷು, ಕರಣೆ, ಚಾಕು, ಮರದಂತಹ ಬಳಕೆಗಳ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನ ಸರಿಸ್ತಾ ಹೋಗ್ತಾರೆ ಮತ್ತು ಮಣ್ಣಿನಲ್ಲಿ ಸಿಗುವಂತಹ ಮಡಿಕೆಚೂರು, ನಾಣ್ಯಗಳು, ಮಣಿ, ಹರಳು ಮತ್ತು ಎಲುಬುಗಳು ಇವು ಅವಶೇಷಗಳನ್ನ ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವಶೇಷಗಳು ಪುರಾತತ್ವ ಆಧಾರಗಳಲ್ಲಿ ಎರಡು ವಿಧ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ, ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾರು ಲೇಖಕರಿರ್ತಾರೆ ಅವರು ಬರೆದಿರುವಂತಹ ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರೆದ್ರೆ, ವಿದೇಶಿ ಪ್ರವಾಸಿಗರು ನಮ್ಮ ದೇಶದ ಬಗ್ಗೆ ಬರೆದಿರುವಂತಹ ಲೇಖನಗಳನ್ನ ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಮೌಖಿಕ ಸಾಹಿತ್ಯ ಆಧಾರದಲ್ಲಿ ಲಾವಣಿಗಳು ಮತ್ತು ಜಾನಪದ ಗೀತೆಗಳು ಮತ್ತು ಐತಿಹ್ಯಗಳು ಕಂಡು ಬರ್ತದೆ. ನೆಕ್ಸ್ಟ್ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಮತ್ತು ಇತರ ಅವಶೇಷಗಳು ಕಂಡುಬರುತ್ತದೆ. ಈಗ ನಮಗೆ ಒಟ್ಟಾರೆ ಆಧಾರಗಳಲ್ಲಿ ಎಷ್ಟು ವಿಧ, ಆಧಾರ ಅಂದರೆ ಏನು, ಮತ್ತು ಲಿಖಿತ ಮತ್ತು ಅಲಿಖಿತ ಸಾಹಿತ್ಯ ಆಧಾರಗಳು, ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಅಂದರೆ ಏನು ನೋಡಿದ್ವಿ. ನೆಕ್ಸ್ಟ್ ಇತಿಹಾಸದ ಕಾಲಗಣನೆ. ಸಾಮಾನ್ಯ ಶಕವರ್ಷ, ಹಿಂದೆ ನಾವೇನಂತ ಕರಿತಿದ್ವಿ, ಯೇಸು ಕ್ರಿಸ್ತವು ಬದುಕಿದಂತಹ ಕಾಲದ ಹುಟ್ಟಿದಂತಹ ವರ್ಷಗಳನ್ನ ಇಟ್ಕೊಂಡು ನಾವು ಕ್ರಿಸ್ತಪೂರ್ವ, ಕ್ರಿಸ್ತಶಕ ಅನ್ನೋದನ್ನ ಕರಿತಿದ್ವಿ. ಈಗ ನಾವು ಅದನ್ನು ಸಾಮಾನ್ಯ ಶಕವರ್ಷ ಅಂತ ಕರಿತಿದ್ವಿ. ಕಾಲಗಣನೆಯ ಮಹತ್ವಪೂರ್ಣ ದಿನದಿಂದ ಆರಂಭಿಸಲಾಗುತ್ತದೆ. ಇಂತಹ ಕಾಲಗಣನೆಯನ್ನ ಶಕೆ ಅಂತ ಕರಿತೀವಿ, ಶಕೆ ಅಥವಾ ಶಕ ಅಂತ. ಸಾಮಾನ್ಯ ಶಕ ಅಂದರೆ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಏನು ಯೇಸು ಕ್ರಿಸ್ತ ಬದುಕಿದ್ರು ಅದನ್ನು ನಾವು ಕ್ರಿಸ್ತಶಕ ಅಂತ ಕರೆದ್ರೆ, ಅವರ ಹಿಂದಿನ ಇದನ್ನು ನಾವು ಕ್ರಿಸ್ತಪೂರ್ವ ಅಂತ ಕರಿತೀವಿ. ಕ್ರಿಸ್ತಪೂರ್ವ, ಕ್ರಿಸ್ತಶಕ ಅನ್ನೋದನ್ನ ಅವರ ಹುಟ್ಟಿನ ಆಧಾರದ ಮೇಲೆ, ಅವರು ಹುಟ್ಟಿದಂತಹ ದಿನದ ಆಧಾರದ ಮೇಲೆ ಎರಡು ಭಾಗಗಳಾಗಿ ಮಾಡ್ತೀವಿ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ.